ಓಂ ಕಾಳಿನ ಕಷಾಯ ಹೇಗ್ ಮಾಡೋದು, ಹೇಗ್ ತಗೊಳ್ಳೋದು ಎಲ್ಲ ಮಾಹಿತಿ ಈಗ ತಿಳ್ಕೊಳ್ಳೋಣ ಬನ್ನಿ. ಓಂ ಕಾಳಿನ ಕಷಾಯ ಬೇಕಾಗಿರುವ ಸಾಮಗ್ರಿಗಳು: ಓಂ ಕಾಳು, ತುಪ್ಪ. ಈ ಓಂ ಕಾಳಿನ ಕಷಾಯಕ್ಕೆ ಈಗ 1 ಲೋಟ ಅಷ್ಟು ನೀರನ್ನ ತಗೊಳ್ಳೋಣ. ಇದಕ್ಕೆ ಈ ಓಂ ಕಾಳು 1 ಚಮಚ ಅಷ್ಟು ಸೇರಿಸ್ಕೊಳ್ಳೋಣ. ವುಡ್ವರ್ಡ್ಸ್ ಗ್ರೈಪ್ ವಾಟರು ಅಥವಾ ಓಂ ಕಾಳಿನ ನೀರು ಅಂತೆಲ್ಲ ನಿಮಗೆ ಸಿಗುತ್ತಲ್ಲ, ಅದೆಲ್ಲದಕ್ಕೂ ಸಕ್ಕರೆ ಹಾಕಿರ್ತಾರೆ. ನೀವೊಂದು 4ಗೆ ತಾಕ್ಸಿ ನೋಡಿ, ತುಂಬ ಸ್ವೀಟ್ ಇರುತ್ತೆ. ಇಲ್ಲಿ ಸ್ವೀಟಿನ ಅಂಶ ತಗೊಂಡಾಗ ಮಲಬದ್ಧತೆ ರಿಲೀವ್ ಆಗಲ್ಲ, ಜಾಸ್ತಿ ಆಗುತ್ತೆ, ನೋವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರೆಡಿಮೇಡ್ ಇರೋವಂಥದ್ದನ್ನ ತಗೊಳ್ದಲೆ ನೀವೇ ಇದನ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ಓಂ ಕಾಳು ಒಂದಿದ್ರೆ ನಿಮಗೆ ಅಷ್ಟೇ ಸಾಕಾಗುತ್ತೆ. ಈ ಓಂ ಕಾಳನ್ನ ನೀರಲ್ಲಿ ಕುದಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಕೂಡ ಉಷ್ಣವೀರ್ಯ ಇರೋದ್ರಿಂದ ಈ ವಾತನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಈ ವಾತನ ಕಂಟ್ರೋಲ್ ಮಾಡಿದಾಗ ಆ ಪೇನ್ ಕಡಿಮೆ ಆಗುತ್ತೆ. ಜೊತೆಗೆ ಇದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಇನ್ಕ್ರೀಸ್ ಮಾಡಿ ಇಂಟೆಸ್ಟೈನ್ ಮೂವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಆಗ ಫುಡ್ ಮೂವ್ ಆಗಕ್ಕೆ ಶುರು ಆದಾಗ ಆ ಉಬ್ಬಿಸಿರೋದು ಕೂಡ ಕಡಿಮೆ ಆಗ್ತಾ ಮೋಷನ್ ಕ್ಲಿಯರ್ ಆಗಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಇದನ್ನ ಇಂಥದ್ದೇ ಸಮಯ ಅಂತ ಇಲ್ಲ, ಯಾವಾಗ ಹೊಟ್ಟೆ ನೋವು ಬಂದರೂ ಕೂಡ ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಇನ್ಸ್ಟೆಂಟ್ ಆಗಿ 2 ರಿಂದ 3 ನಿಮಿಷ ಅಷ್ಟೇ ಇದಕ್ಕೆ ಬೇಕಾಗಿರುವಂಥ ಟೈಮ್ ಕೂಡ. ಸೊ ಇದನ್ನ ಸೋರಿಸ್ಕೊಂಡು 1 ಚಮಚ ತುಪ್ಪನ ಸೇರಿಸ್ಕೊಂಡು ಕುಡಿಯುವಂಥದ್ದು. ತುಪ್ಪ ಇಲ್ಲಿ ತುಂಬಾನೇ ಮುಖ್ಯ. ಯಾಕಂದ್ರೆ ಈ ನೋವು ಮೂವ್ಮೆಂಟ್ ಇದ್ದಾಗ, ಅಂದ್ರೆ ಒಂದು ಹಾರ್ಡ್ ಫುಡ್ ಇರ್ಬೋದು ಅಥವಾ ಡಿಹೈಡ್ರೇಷನ್ ಇಂದ ಮೋಷನ್ಸೇ ಹಾರ್ಡ್ ಇರ್ಬೋದು, ಇಲ್ಲ 2-3 ದಿನ ಪಾಸ್ ಮಾಡಿಲ್ಲ ಅಂದಾಗೂ ಅಲ್ಲಿ ಹಾರ್ಡ್ ಆಗೋಗಿರುತ್ತೆ. ನೀರಿನ ಅಂಶ ಅದು ಎಳ್ಕೊಂಡು ಮೋಷನ್ಸ್ ಹಾರ್ಡ್ ಆಗಿರುತ್ತೆ. ಆ ಟೈಮಲ್ಲಿ ಏನಾರ ಮೋಷನ್ ಪಾಸ್ ಮಾಡಕ್ ಹೋದ್ರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅದು ಫಿಷರ್ ಇಲ್ಲ ಪೈಲ್ಸ್ಗೆ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟು ಗಟ್ಟಿ ಸ್ಟೂಲ್ಸ್ನ ಆಚೆ ಹಾಕೋಗ ಏನಲ್ಲಲ್ಲಿ ಅದು ಕಟ್ ಆಗಿ ಇಂಜುರಿ ಆಗೋದಂತೂ ಸಹಜ. ಅದರಲ್ಲೂ ಮಕ್ಕಳಲ್ಲಿ ಆ ಥರ ಆಗ್ಬಿಟ್ರಂತೂ ಮತ್ತೆ ಅವ್ರ ಮೋಷನ್ ಹೋಗೋಕ್ಕೆ ಹೆದರ್ಕೋತಾರೆ. ಆ ಹೆದರ್ಕೊಂಡು ಮತ್ತೆ 2-3 ದಿನ ಮಾಡಿರೋದಿಲ್ಲ, ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಸಾಫ್ಟ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು, ಅದನ್ನು ಮೂಮೆಂಟನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಅಲ್ಲಿ ನೀರಿನ ಅಂಶನ ಹೆಚ್ಚು ಮಾಡಬೇಕು. ಆಗಷ್ಟೇ ಅದು ಕ್ಲಿಯರ್ ಆಗಿ ಪಾಸ್ ಆಗುತ್ತೆ. ಸೊ ಅದಕ್ಕೆ ಸಹಾಯ ಮಾಡುವಂಥದ್ದು ತುಪ್ಪ. ಸೊ ಹಾಗಾಗಿ ಈ ಪೆರಿಸ್ಟಾಲಿಟಿಕ್ ಮೂವ್ಮೆಂಟನ್ನು ಈ ಅಜ್ವೈನ್ ಅಥವಾ ಓಂ ಕಾಳು ಮಾಡ್ತಾ ಹೋದರೆ ಈ ತುಪ್ಪ ಏನಿದೆ ಇದು ಆ ಸಾಫ್ಟ್ನೆಸ್ಸು ಮತ್ತು ಹೈಡ್ರೇಷನ್ ಎಲ್ಲನೂ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೀವು ಆ ನೋವು ಬಂದಾಗಂತೂ ಕೊಟ್ಟು ನೋಡಿ ಅಥವಾ ನೀವು ಕುಡಿದು ನೋಡಿ, ನಿಮಗೆ ನೋವಿದ್ರೆ 5 ನಿಮಿಷದಲ್ಲಿ ಯಾವುದೇ ಪೇನ್ ಕಿಲ್ಲರ್ ಬೇಡ, ಯಾವುದೇ ಪೇನ್ ಕಿಲ್ಲರ್ ಇಂಜೆಕ್ಷನ್ ಬೇಡ, ಇಮ್ಮಿಡಿಯೇಟ್ ನಿಮ್ಗದು ನೋವು ಕಡಿಮೆ ಆಗೋಗುತ್ತೆ. ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ. ಕುದಿಯೋಕ್ಕೆ ಪ್ರಾರಂಭ ಆದ್ಮೇಲೆ 2 ನಿಮಿಷ ಕುದ್ರೆ ಅಷ್ಟೇ ಸಾಕಿದು. ಈ ರೀತಿ ನೋವು ಪದೇ ಬರ್ತಿದೆ ಅಂತಂದ್ರೆ 1 ವಾರ ಪ್ರತಿನಿತ್ಯ ಇದನ್ನ ಮಾಡೋದ್ರಿಂದ ಪೂರ್ತಿಯಾಗಿ ವಾಸಿ ಆಗುತ್ತೆ. ಇಲ್ಲ ಅದು ಮಲಬದ್ಧತೆ ಇದ್ದಾಗ ಅಷ್ಟೇ ಬರುತ್ತೆ ಅನ್ನೋದಾದ್ರೆ ಬಂದಾಗಷ್ಟೇ ನೀವು ತಗೊಂಡ್ರು ಕೂಡ ಸಾಕಾಗುತ್ತೆ. ಈಗ ಇದು 2 ನಿಮಿಷ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನ ಆಫ್ ಮಾಡಿಕೊಂಡು ಇದನ್ನ ಸೋರಿಸ್ಕೊಳ್ಳೋಣ. ಓಂ ಕಾಳು ನಿಮಗೆ ಗೊತ್ತಿರೋ ಹಾಗೆ ಇದರ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಓಂ ಕಾಳಿನ ಸ್ಮೆಲ್ಗೆ ಈಗ ನಾವು ತುಪ್ಪ 1 ಚಮಚ ಸೇರಿದ್ರೆ ತುಪ್ಪದ ಸ್ಮೆಲ್ ಕೂಡ ನಮಗೆ ಸೇರಿ ಒಂದು ಒಳ್ಳೆ ಸುವಾಸನೆ, ಪರಿಮಳ ಅಂತಾನೆ ಹೇಳ್ಬೋದು, ಅದೇ ಕೊಡುತ್ತೆ. ಯಾಕಂದ್ರೆ ನಮ್ದು ಯಾವುದೇ ಕಾಯಿಲೆ ರಿಲೀವ್ ಆಗ್ಬೇಕಂದ್ರೆ ಎಲ್ಲ ಸೆನ್ಸ್ ಆರ್ಗನ್ಸು ವರ್ಕ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಮೂಗು ಮತ್ತೆ ರುಚಿ ಕೂಡ, ನಾಲಿಗೆಗೂ ಇದೇನು ಕಹಿ ಕಷಾಯ ಥರ ಇರಲ್ಲ, ಒಳ್ಳೆ ರುಚಿಯಾಗೇ ಇರುತ್ತೆ. ಸೊ ರುಚಿ ಪ್ರತಿಯೊಂದನ್ನು ಸೇರಿದಾಗ ಬೇಗ ಈ ತೊಂದರೆಯಿಂದ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ.